ಮೇಡಮ್ ಚೂ ಚೂ ಅಧ್ಯಕ್ಷ ಈ ಕಡೆ ನೋಡ್ರಿ ಕಾರ್ಯಕ್ರಮ ನಾನು ಜಿಲ್ಲೆಗೆ ಬಂದಾಗಿಂದ ಬೇರೆ ಯಾವುದೇ ತಾಲೂಕಲ್ಲೂ ಈ ತರದ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರೋದನ್ನ ನಾನು ಮಾಡಿಲ್ಲ ಸಹ. ಬೇಲೂರಲ್ಲಿ ಮಾತ್ರ ಪ್ರತಿ ಬಾರಿಯೂ ವಿಶೇಷವಾಗಿ ಎಲ್ಲ ಆಸಕ್ತ ಸಂಘ ಸಂಸ್ಥೆಗಳು ಸೇರ್ಕೊಂಡು ಈ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಬಂದಿದ್ದಾರೆ. ಇಲ್ಲಿ ನಾನು ಒತ್ತಿ ಹೇಳ್ಬೇಕಾದಂತ ಒಂದು ವಿಚಾರ ಏನಂತ ಹೇಳಿದ್ರೆ, ಇವ್ರು ಯಾರು ಸರ್ಕಾರದಿಂದ ಯಾವುದೇ ರೀತಿಯ ಸಹಕಾರವನ್ನ ಸಹಾಯವನ್ನ ನಿರೀಕ್ಷೆ ಮಾಡದೆ ಏನೆಲ್ಲ ಸಂಘ ಸಂಸ್ಥೆಗಳು ಸಂಘಟನೆಗಳಿದ್ದಾರೆ ಅವರ ಸ್ವಂತ ಹಣದಿಂದ ಈ ತರದ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿ ತುಂಬಾ ಚೆನ್ನಾಗಿ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ನಿವೇಶನ ಕೊಡಬೇಕು ಅನ್ನೋದು ನಮ್ಮೆಲ್ಲರ ಒಂದು ಒತ್ತಾಯ. ಇಲ್ಲಾಂದ್ರೆ ಈ ಸರ್ಕಾರಿ ಹೊಳೆ ಏನು ಕಟ್ಟಡಗಳಿದಾವೆ ಅದನ್ನೇ ಸ್ವಲ್ಪ ನವೀಕರಿಸಿ ಕೊಟ್ರೆ ಬಹಳಷ್ಟು ಉತ್ತಮವಾಗುತ್ತೆ. ಅವ್ರಿಗೂ ಕೂರ್ಲಿಕ್ಕೆ ಒಂದು ಜಾಗ ಆಗುತ್ತೆ. ಆ ಕಾರಣ ಅದು ಪಟ್ಟಣದ ಮಧ್ಯದಲ್ಲೇ ಇದ್ರೆ ಅವ್ರಿಗೂ ಬಂದು ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ. ತಾವು ಎಲ್ಲ ಕೊಟ್ರೆ ಅದು ಪ್ರಯೋಜನ ಆಗಲ್ಲ. ನಾವು ಶಾಸಕರು ಕೂಡ ಅದೇ ಮನೆಯನ್ನು ಮಾಡ್ಕೊಂಡು ಈ ತಾನೇ ಅವ್ರ ಹತ್ರ ಮಾತಾಡಿದೆ. ಅವರು ತುರ್ತು ಕಾರ್ಯಕ್ರಮ ಇರೋದ್ರಿಂದ ಬರ್ಲಿಕ್ಕಾಗಿಲ್ಲ. ಅವರ ಪರವಾಗಿ ನಾನು ವಿಧಾನಸಭೆಯಲ್ಲಿ ಒಂದು ವಿಚಾರವನ್ನು ಎತ್ಕೊಳ್ತೇನೆ. ಅಂಗವಿಕಲರ ಅಭಿವೃದ್ಧಿ ನಿಗಮ ಆಗಲೇಬೇಕು ಅನ್ನೋದು ಒಂದು ಒತ್ತಡ. ನಾ ಇದನ್ನ ವಿಧಾನಸಭೆಯಲ್ಲಿ ಮಾತಾಡಿ ಖಂಡಿತ ಈ ಸಲ ಅಧಿವೇಶನದಲ್ಲಿ ಅದನ್ನ ನಾನು ಮಂಡನೆ ಮಾಡ್ತೇನೆ. ಈಗ ಅಭಿವೃದ್ಧಿ ನಿಗಮ ಆಗ್ಬೇಕು. ಆ ಕಾಲ ಆವಾಗ ಆದ್ರೆ ಮಾತ್ರ ನಿಮ್ಮೆಲ್ಲರ ಅಭಿವೃದ್ಧಿ ಆಗುತ್ತೆ ಅನ್ನೋ ಒಂದು ಮಾತನ್ನ ಅವ್ರು ಹೇಳಿದ್ದಾರೆ. ನಿಜವಾಗ್ಲೂ ಅವರು ಅದನ್ನ ಮಾಡಿದ್ರೆ ನಿಮ್ಗೆಲ್ಲರಿಗೂ ಕೂಡ ಒಂದು ಕೊಡುಗೆ ಕೊಟ್ಟಾಗುತ್ತೆ. ದಯಮಾಡಿ ಅದನ್ನ ಮಾಡಬೇಕು ಅಂತ ನಾನು ಕೂಡ ಒತ್ತಾಯ ಮಾಡ್ತೇನೆ. ಸಮಸ್ಯೆಗಳ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಪ್ರತಿ ವರ್ಷ ವಿಶ್ವಸಂಸ್ಥೆ 3ನೇ ತಾರೀಕು ಆಚರಣೆ ಮಾಡ್ತಾ ಬರ್ತಿದೆ. ವಿಕಲಚೇತನದಲ್ಲಿರುವ ಪ್ರತಿಭೆಯನ್ನ ಗುರುತಿಸಿ ಅವರನ್ನ ಪ್ರೋತ್ಸಾಹಿಸುವಂತ ಕೆಲಸವನ್ನ ವಿಕಲಚೇತನರಿಗೆ ಪ್ರತಿಯೊಬ್ಬರು ಮಾಡಬೇಕು. ಅವರಿಗೆ ಅನುಕಂಪದ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ದುಡಿತಾರೆ ಹೊರತು ಯಾರು ಅನುಕಂಪ ಪಡಬೇಕು ಅನ್ನೋ ದೃಷ್ಟಿನಲ್ಲಿ ಯಾರು ಬದುಕ್ತಿಲ್ಲ. ಅವರಿಗೆ ಮನೋಸ್ಥೈರ್ಯ ತುಂಬಿ ಮುನ್ನಡೆಸುವಂತ ಜವಾಬ್ದಾರಿ ಪ್ರತಿಯೊಬ್ಬ ನಾಗರಿಕರ ಮೇಲಿದೆ. ಈಗ ಮಂಜು ಅವರೆಲ್ಲ ಹೇಳ್ತಿದ್ರು, 1.5